ವೀಕ್ಷಕರೇ ಬಾಬನ್ ಸಮಾಧಿ ನೋಡಿ. ನಾನು ಬಂದಿರೋದೊಬ್ಬ ಇಲ್ಲೇ ಇಟ್ಟು ಹೊರಡೋದು ಒಳ್ಳೇದು. 200 rupees ಪಾಸ್ ಸ್ಕ್ಯಾನ್ ಮಾಡಿ ಪಾಸ್ ತಗೋಣ. ಪಾಸ್ ತೊಗೊಳಕ್ಕೆ ಮುಂಚೆ ನೋಡಿ ಈ ರೀತಿ ಎಂಟ್ರಿ ಮಾಡಬೇಕು. ಈಗಾಗಲೇ ಅದು ಫೋಟೋ ಕ್ಯಾಪ್ಚರ್ ಮಾಡೋಕ್ಕೆ ರೆಡಿ ಇದೆ. ಮೊಬೈಲ್ ನಂಬರ್ ಹಾಕ್ಬೇಕಂತೆ. ಠಾಣೆಗೆ ಇಟ್ಕೊಳ್ಳೋದು ಕೊಟ್ಟಿದ್ದ ಜನಗಳಿಗೆ ಜನ ಮಾಡೋ ಜಾತ್ರೆ ಮಾಡೋ ಅಂತಾರಲ್ಲ, ಅದಾದಮೇಲೆ ದೇವಸ್ಥಾನದ ಕಡೆಯಿಂದ ಇದೊಂದು ಪ್ರಸಾದ ಕೊಡ್ತಾರೆ ಫ್ರೀ. ಅದಾದಮೇಲೆ 2 ಟೋಕನ್ ಕೊಟ್ಟರು, ಊಟದ ಫ್ರೀ ಊಟದ ಟೋಕನ್. ಅದು ರಾತ್ರಿ 9:30ವರೆಗೂ ಇರುತ್ತಂತೆ. 2 ಕೊಟ್ಟಿದ್ದಾರೆ. ಒಂದು ಇವಾಗ ತಿನ್ಬೋದು, ಒಂದು ರಾತ್ರಿಗೆ ಹೋಗ್ಬೋದು. ಅಥವಾ ಏನು 2 ಒಟ್ಟಿಗೆ ತೊಗೊಂಡ್ಬಿಡ್ತಾರ? ಇಲ್ಲ, 10 ರೂಪಾಯಿ, ಆಮೇಲೆ 5 ರೂಪಾಯಿ ಚೈಲ್ಡು, 10 ರೂಪಾಯಿ ಅಡಲ್ಟ್ ಅಂತಿದೆ. ಬಟ್ ಇದು ಕೊಡಬೇಕಾದ್ರೆ ಯಾವುದೇ ರೀತಿ ಕಾಸು ಇಸ್ಕೊಡ್ಲಿಲ್ಲ. ವೀಕ್ಷಕರೇ, ಇಲ್ಲೇನು ನೀವು ನೋಡ್ತಿದ್ದೀರ ಚಾವಡಿ ಅಂತ, ಇದು ಈ ಜಾಗದಲ್ಲಿ ಬಾಬಾ ಕೂತ್ಕೊಂಡು ಪಂಚಾಯಿತಿ ನಡೆಸ್ತಾ ಇದ್ರಂತೆ. ಅಚ್ಚುಕಟ್ಟಾಗೆ ಸ್ನಾನ ಆಯಿತು ವೀಕ್ಷಕರೇ. ಇವತ್ತು ಬೆಳಗ್ಗೆ ಬಂದು ಚೆಕ್ ಇನ್ ಮಾಡ್ಕೊಂಡಾದ್ಮೇಲೆ ನೀವೇನಾದರೂ ಮೊದಲನೇ ಬಾರಿಗೆ ಈ ವಿಡಿಯೋ ನೋಡ್ತಾ ಇದ್ರೆ ನಾನು ಹೇಗೆ ಬಂದೆ ಅಂತ ನಿಮಗೆ ಗೊತ್ತಿಲ್ಲ ಅಂತಂದರೆ ಪ್ಯಾಕೇಜ್ ಮೂಲಕ IRCTC ಅವ್ರ ಪ್ಯಾಕೇಜ್ ಮೂಲಕ ಬಂದಿದ್ದೀನಿ. ದರ್ಶನಕ್ಕೆ ಹೋಗಬೇಕು. ಅಲ್ಲಿ ಹೋಟ್ಲವ್ರಿಗೆ ಕೇಳಿದೆ ಎಷ್ಟೊತ್ತಾಗುತ್ತೆ ಅಂತ. ಫ್ರೀ ದರ್ಶನ ಅಂದರೆ 3 ಗಂಟೆ 3:15 ಗಂಟೆ ಆಗುತ್ತಂತೆ. ಅದರಲ್ಲಿ ಇವತ್ತು ಶನಿವಾರ. ನೀವೇನಾದರೂ ಪಾಸ್ ತೊಗೊಂಡ್ರೆ ಅಂದರೆ ಸ್ಪೆಷಲ್ ದರ್ಶನ 200 ರೂಪಾಯಿ ಕೊಟ್ಟು ತೊಗೊಂಡ್ರೆ ಅರ್ಧ ಗಂಟೆ ದರ್ಶನ ಆಗುತ್ತಂತೆ. ಆದರೆ ಅದು ಹೋಗೋದಕ್ಕೆ ಮುಂಚೆ ಸ್ವಲ್ಪ ಊಟ ಸೇವೆ ಆಗಬೇಕು. ಅಲ್ಲಿ ಯಾವುದೋ ಹೋಟೆಲ್ ಸ್ವರಾಜ್ ವೆಜ್ ಅಂತಿದೆ. ಸೊ ಅಲ್ಲೋಗಿ ಊಟ ಮುಗಿಸ್ಕೊಂಡು ಅಲ್ಲಿಂದ ಹೋಗೋದು. ನೋಡಿ ಇಲ್ಲಿದೆಯಲ್ಲ, ಇಲ್ಲಿ ದೇವಸ್ಥಾನ ಅಲ್ಲಿಂದ ಹತ್ತಿರ, ಸ್ವಲ್ಪ ದೂರ ಅಷ್ಟೇ. ಆದರೆ ಫಸ್ಟು ಊಟ ಮುಗಿಸ್ಕೊಂಡ್ಬಿಡೋಣ. ಟ್ರಾಫಿಕ್ ನೋಡಿಕೊಂಡು ದಾಟಬೇಕು. ರೂಮಲ್ಲಿ ಮಾತ್ರ ಸಖತ್ತಾಗಿ ಬಿಸಿ ಇರೋ ನೀರು ಬರ್ತಾಯಿತ್ತು. ಮೆಕ್ಡಾನಲ್ಡ್ಸ್ ಇದೆ. ಅಯ್ಯೋ, ಇಲ್ಲಿಗೆ ಬಂದು ಯಾರು ಮೆಕ್ಡಾನಲ್ಡ್ಸ್ ತಿಂತಾರೆ? ಅದು ಸಿದ್ಧಾಂತ್ ಹೋಟೆಲ್ ಅಂತಿದೆ. ಅದ್ಯಾವುದು ಸ್ವರಾಜ್ ವೆಜ್ ಅಂತಿದೆ. ವೆಜ್ ಇರೋ ಕಡೆನೇ ಹೋಗೋಣ. ಹೋಟೆಲ್ ಸ್ವರಾಜ್. ಓಕೆ, ಇಲ್ಲೂ ಹೋಟೆಲ್ಗಳಿದ್ದಾವೆ. ಓ, ಇದು ರೆಸ್ಟೋರೆಂಟ್ ಅಲ್ಲ, ರೆಸ್ಟೋರೆಂಟ್ ಎಲ್ಲೋ ನೋಡಿದ್ನಲ್ಲ. ಓ, ಅಲ್ಲಿದೆ ಗ್ರೀನ್ ಕಲರ್ ಬೋರ್ಡು. ಮಧುರಂ ವೆಜ್. ಓಕೆ, ಇಲ್ಲೂ ನೋಡಿ ರೂಮ್ಸ್ಗಳು 699, 750, 1100 ಡಿಲಕ್ಸ್ AC ಬೆಡ್ ಅಂತಿದೆ. ಇಲ್ಲೆಲ್ಲ ಚಪ್ನಿ ಮಾಡ್ತಾ ಇದ್ದಾರೆ. ಮೊದಲನೇ ಬಾರಿಗೆ ಶಿರ್ಡಿಗೆ ಬಂದಿರೋದು. ನೀವ್ಯಾರಾದರೂ ಶಿರ್ಡಿಗೆ ಮೊದಲೇ ಬಂದಿದ್ರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಸೌತ್ ಇಂಡಿಯನ್, ಮಹಾರಾಷ್ಟ್ರೀಯನ್, ಪಂಜಾಬಿ, ಮಹಾರಾಷ್ಟ್ರೀಯನ್ ಟ್ರೈ ಮಾಡೋಣ. ಮಹಾರಾಷ್ಟ್ರಕ್ಕೆ ಬಂದಮೇಲೆ ಅವ್ರ ಊಟ ಹೇಗಿರುತ್ತೆ ಅಂತ ನೋಡಬೇಕು. ಅಂಥ ಬಿಸಿಲೇನಿಲ್ಲ. ನಮ್ಮ ನೋಡಿ ಯಾರೋ ಅಲ್ಲ ಅಂತದ್ದು. ಪ್ರಣಾಮ್ 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 ಪ್ರಣಾಮ್. ಅಂಥ ಬಿಸಿಲೇನಿಲ್ಲ. ಹೆಚ್ಚು ಕಮ್ಮಿ ನಮ್ಮ ಬೆಂಗಳೂರದೇ ಇನ್ನೊಂದು ತಿಂಗಳು ಹೋಗ್ಬೇಕಂತ ಕಾಣುತ್ತೆ. ಅಂಥ ಬಿಸಿಲು ಹೊಡೆಯೋದಕ್ಕೆ. ಸೊ ಇಲ್ಲೇ ಕೂತ್ಕೊಳ್ಳೋಣ. ಓಕೆ, ಮೆನು ಕೊಟ್ಟಿದ್ದಾರೆ. ಸ್ಪೆಷಲ್ ಸೌತ್ ಸ್ಟೀಮ್ ಇಡ್ಲಿ 60 ರೂಪಾಯಿ, ದೋಸೆ 100, 150. ಥಾಲಿ ಸ್ಪೆಷಲ್ ಥಾಲಿ ಲಿಮಿಟೆಡ್ 260 ಅಂತೆ. ಮಹಾರಾಷ್ಟ್ರೀಯನ್ 290, साउथ इंडियन थाली 260। स्पेशल थाली में क्या क्या आता है? स्पेशल थाली में 2 सब्जी रहेगा, एक चना मसाला, एक पनीर का सब्जी रहेगा, दाल, राइस, 2 रोटी, दही पापड़। दही पापड़, ओके। मिनी थाली ऐसा नहीं है क्या? स्पेशली वही मिनी थाली, एक स्पेशल थाली दीजिए। साथ में कुछ छाछ दे दो। हाँ, छाछ नहीं चाहिए, थोड़ा छाछ नहीं चाहिए। पानी की बड़े। हाँ, पानी की रेग्युलर वाटर है तो ಊಟ ಮುಗಿಸ್ಕೊಂಡು ಹೋಗೋಣ. ಇಲ್ಲ ನಾನು ಏನು ನೋಡ್ತವ್ರೆ. ಆದರೆ ರಾತ್ರಿ ಊಟ ಹೋಟೆಲ್ನಲ್ಲೇ ಇರುತ್ತೆ. ಹೋಟೆಲಲ್ಲಿ ನೋಡೋಣ, ಟ್ರೈ ಮಾಡ್ತೀನಿ. ಆಬ್ವಿಯಸ್ಲಿ ಇಲ್ಲಿ ಬಂದಮೇಲೆ ಸಾಯಿಬಾಬನ ಪ್ರಸಾದ ತಿನ್ನಬೇಕು, ಅಲ್ಲಿ ಊಟ ಮಾಡ್ತೀನಿ. ಅಲ್ಲಿ ದಾಸೋಹ ಇದೆ, ಸ್ವಲ್ಪ ತಿಂದು ನೋಡೋದು ಹೋಟೆಲ್ ಟೇಸ್ಟ್ ಹೆಂಗಿರುತ್ತೆ ಅಂತ. ಕೊಟ್ಟಿಲ್ವ ಅದ್ರದ್ದು, ಯಾಕೆ ಬಿಡೋದು. ಬನ್ನಿ, ನಮ್ಮ ಊಟ ಮಹಾರಾಷ್ಟ್ರೀಯನ್ ಊಟ ಬರೋದು ನೋಡೋಣ. नाम राधे, राधे श्याम। मस्त नाम है सर। आप दिल्ली से आए हैं? पहली बार आए शिरडी? नहीं, दूसरी बार। अच्छा, दर्शन हो गया क्या आपका? दर्शन हो गए थे पहले, अच्छी तरह से, बहुत अच्छी दर्शन हो गया।
अच्छा मस्त है। हम वीआईपी दर्शन करे थे। आया था मैं दिल्ली एक बार 2 बार आया था। नोएडा में आया था, गाजियाबाद में एक लेमन ट्री होटल है ना, 10 दिन उधर ठहर रहा था। हमारा वीआईपी दर्शन आपका फिक्स टाइम ओ कितना बजे? कितने आपको जल्दी हो जाता है? अच्छा, वो ज़्यादा पैसा लगेगा या? अच्छा ठीक है सर। गेट है छोटा, बोलते हैं आगे चलते हैं अच्छा ठीक है। वहीं बैठ के ओके वीआईपी मस्त है सर। मैं अकेला आया हूँ, 200 का टिकट है करके वो बोल दिया। 5-6 नंबर का गेट के पास जाना है, 6 या 7 पास देता है, इधर से जाना है। ठीक है सर, धन्यवाद। क्या नाम बताया भूल गया? श्रीकांत श्रीकांत। कन्नडिगा। कर्नाटका याद कीजिए, कन्नडिगा याद आएगा। उसको डालेंगे तो आ जाएगा। हाँ सर्च बॉक्स में मैं ही मेरा पिक्चर आ जाएगा ऊपर। अब भी आपका इंटरव्यू भी आएगा। देखते हो चल के। ठीक है ಶುಕ್ರಿಯಾ ಸರ್, ಶುಕ್ರಿಯಾ. ಅವರ ಡೆಲ್ಲಿಯವರಂತೆ VIP ಪಾಸ್ ಇದೆಯಂತೆ, ಮಗ ಮಾಡಿಕೊಟ್ಟಿದಂತೆ. ಅದಕ್ಕೆಲ್ಲ ಬೇರೆ ಹೋಗ್ತಾರೆ, ಪರವಾಗಿಲ್ಲ, ನಾವು ಮಾಮೂಲಿ ಪಾಸಲ್ಲೇ ಹೋಗೋಣ. VIP ಪಾಸ್ ಇಲ್ಲದವ್ರು ಪರವಾಗಿಲ್ಲ, ನಮ್ಮ ಊಟ ಬರಲಿ ಫಸ್ಟ್. ಮಹಾರಾಷ್ಟ್ರೀಯನ್ ಡಿಶ್ ಸ್ಪೆಷಲ್ ಥಾಲಿ ಯಾವ ರೀತಿ ಲಿಮಿಟೆಡ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಓ ಬಂತು ಸ್ಪೆಷಲ್ ಥಾಲಿ ನೋಡಿ, 2 ರೊಟ್ಟಿ ಕೊಟ್ಟಿದ್ದಾರೆ, ಸ್ವಲ್ಪ ವೈಟ್ ರೈಸು, ಹಪ್ಪಳ, ಅದು ಪನ್ನೀರ್ ಅಂತ ಕಾಣುತ್ತೆ, ಚೆನ್ನ ಮಸಾಲ, ಚಟ್ನಿ, ಇದೊಂದು ಸ್ವೀಟು, ಕರ್ಡು. ಓಕೆ ರೈಸ್ ಕ್ವಾಂಟಿಟಿ ಕಮ್ಮಿ, ನೋಡೋಣ ಟೇಸ್ಟ್ ಹೇಗಿದೆ ಅಂತ ತಿಂದಾದ್ಮೇಲೆ ಹೇಳ್ತೀನಿ ನಿಮಗೆ. ನಾನು ಉಳ್ಕೊಂಡಿರೋಂಥ ಹೋಟೆಲ್ ಸ್ಪ್ರೀ ನೋಡಿ ಇಲ್ಲಿದೆ, ಚೆನ್ನಾಗಿದೆ ಎಂಟ್ರೆನ್ಸ್. ನೈಟ್ ಟೈಮು ಲೈಟೆಲ್ಲ ಚೆನ್ನಾಗಿ ಆಗ್ತಾರೆ ಅಂತ ಕಾಣುತ್ತೆ. ಅದ್ರ ಪಕ್ಕದಲ್ಲೇ ಇರೋಂಥ ರೆಸ್ಟೋರೆಂಟು ತುಂಬಾ ಚೆನ್ನಾಗಿದೆ. ವೀಕ್ಷಕರೇ ನೀವು ಏನೇ ಹೇಳಿ ನಿಮ್ಗೆ ಅನ್ನಿಸ್ಬೋದು ನಮ್ಮ ಬೆಂಗಳೂರಿನಲ್ಲೂ ಪನ್ನೀರ್ ಮಸಾಲ, ಚೆನ್ನ ಮಸಾಲ ಸಿಕ್ಕುತ್ತೆ ಅಂತ. ಬಟ್ ನೀವು ಇಲ್ಲಿ ತಿಂದರೆ ಆ ಟೇಸ್ಟು, ಆ ಮಸಾಲೆದು ಕ್ಲಿಯರಾಗಿ ಗೊತ್ತಾಗೋಗುತ್ತೆ, ಡಿಫ್ರೆನ್ಸ್ ಗೊತ್ತಾಗೋಗುತ್ತೆ. ಅಲ್ಲೂ ನಿಮಗೆ ಒಳ್ಳೊಳ್ಳೆದು ಪನ್ನೀರ್ ಮಸಾಲ ಆಗಲಿ ಚೆನ್ನ ಮಸಾಲ ಆಗಲಿ ಸಿಕ್ಕೋದು ಒಳ್ಳೊಳ್ಳೆ ರೆಸ್ಟೋರೆಂಟ್ಸ್ಗಳಿಗೆ ಹೋದರೆ. ಬಟ್ ಇಲ್ಲಿ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗೋಗುತ್ತೆ ಆ ಡಿಫ್ರೆನ್ಸು. ಯಾಕಂದರೆ ಮಸಾಲೆನ ಮಾಡೋ ರೀತಿ ಇರುತ್ತಲ್ಲ, ಅದು ಟೋಟಲಿ ಡಿಫ್ರೆಂಟ್ ಇರುತ್ತೆ. ಸೊ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು, ವರ್ತ್ ಅನ್ನಿಸ್ತು. ಸ್ವಲ್ಪ ಕಾಸ್ಟ್ಲಿ ಅನಿಸಿದ್ರು, ಟೇಸ್ಟ್ಗೋಸ್ಕರನಾದ್ರು ನಾವು ಇಲ್ಲಿ ಬಂದರೆ ಮಹಾರಾಷ್ಟ್ರೀಯನ್ ಸ್ಟೈಲಲ್ಲಿ ಒಂದ್ಸಲ ತಿಂದು ನೋಡ್ಬೋದು. ನೋಡಿ ಇಲ್ಲಿ ಎಂಟ್ರೆನ್ಸು ದೇವಸ್ಥಾನಕ್ಕೆ, ಅಲ್ಲಿ ಹೋಗ್ಬೇಕು. 200 ರೂಪಾಯಿ ಟಿಕೆಟ್ ತೊಗೊಂಡ್ರೆ ಅರ್ಧ ಗಂಟೆಲಿ ಆಗುತ್ತೆ ಅಂತಂದರು. ನೋಡೋಣ, ದರ್ಶನ ಮುಗಿಸ್ಕೊಂಡು ಅದ್ರ ಹಿಂದೆ ಹಳೇ ಶಿರ್ಡಿ ಹೇಗಿತ್ತೋ ಅದೇ ರೀತಿ ಒಂದು ಶಿರ್ಡಿ ಕಟ್ಟಿದಾರಂತೆ, ಅಲ್ಲಿಗೆ ಹೋಗಿ ಬರೋದು. ಫಸ್ಟ್ ಇಲ್ಲಿ ಈ ಕಡೆ ದೇವ್ರ ದರ್ಶನ ಮಾಡ್ಕೋಣ. ಅದು ಒಳ್ಳೆ ಬಸ್ ಬಂತು, ಸೂಪರ್ ಬಸ್, ಗೋಲ್ಡ್ ಕ್ಲಾಸ್ ಲಕ್ಸುರಿ, ಸಕ್ಕತ್ತಾಗಿದೆ. ಓ VRL ಅವ್ರದ್ದು, VRL ಅಫ್ಕೋರ್ಸ್. GA ಅಂತಿದೆ, ಗೋವಾ ಗಾಡಿ ಅಂತ ರಿಜಿಸ್ಟ್ರೇಷನ್, ಬಟ್ ಅದು ಕರ್ನಾಟಕದಲ್ಲಿ ಓಡ್ತಾ ಇರುತ್ತೆ. ಇಲ್ಲಿ ಸಕ್ಕತ್ತಾಗಿ ಮಾಡಿದ್ದಾರೆ ಪೆಂಗ್ವಿನ್ಸು, ಅಮ್ಮ ಆಮೇಲೆ ಮಗು ಪೆಂಗ್ವಿನ್, ದೇವಸ್ಥಾನಕ್ಕೆ ಹೋಗೋ ರೋಡಲ್ಲಿ. ಬನ್ನಿ ಒಂದು ರೌಂಡು ಫುಟ್ಪಾತಲ್ಲಿ ನಿಮ್ಗೆ ಏನೇನು ಸಿಕ್ಕುತ್ತೆ ನೋಡೋಣ. ನೀವೇನಾದ್ರು ಶಿರ್ಡಿ ಬಂದರೆ ಕೊಲ್ಲಾಪುರಿ ಛತ್ರಿಗಳು, ಸಾಯಿಬಾಬಂದು ಪ್ರಸಾದ, ಜೆರಾಕ್ ಪ್ರಿಂಟ್ ಸ್ಕ್ಯಾನ್. ಒಂದು ಕ್ಷಣ ನಾನು ಸ್ಕ್ಯಾಮ್ ಅಂತ ಓದ್ಬಿಟ್ಟೆ. ಸಾಯಿ ಪೂಜಾ ಮೀನ್ಸ್ ಬಾಬಾ. ಇಲ್ಲಿ ಮುಡಿ ಕೊಡ್ತಾರೆ, ಯಾರೋ ಮುಡಿ ಕೊಟ್ಟಿರೋ ಫೋಟೋ ಹಾಕಿದ್ರು, ನನಗೆ ಗೊತ್ತಿರಲಿಲ್ಲ. ತಿಂಡಿ ತಿನಿಸುಗಳು, ಗೊಂಬೆ ಐಟಮ್ಸ್ ನೋಡಿ. ಇಲ್ಲಿಂದ ನಿಮಗೆ ಗೇಟ್ಗಳು ಸ್ಟಾರ್ಟ್ ಆಗುತ್ತೆ. ಕೆಲವರೆಲ್ಲ ಅಲ್ಲೇ ಚಪ್ಪಲಿ ಬಿಡು ಅಂತ ಇದ್ದಾರೆ, ಬಟ್ ದೇವಸ್ಥಾನದವ್ರದ್ದೇ ಇದೆ, ಅದನ್ನು ಅಲ್ಲೇ ಬಿಡಬೇಕು. ಅಲ್ಲೇ ಬಿಡೋದು ಒಳ್ಳೇದು. ನೋಡಿ ಫ್ರೀ ದರ್ಶನ್ ಫೆಸಿಲಿಟಿ ಇದು. ಗೇಟ್ ನಂಬರ್ 8, ಬಟ್ ಗೇಟ್ ನಂಬರ್ 7 ಹೋಗೋಣ. ಅದರಲ್ಲಿ ಸ್ವಲ್ಪ ದರ್ಶನ ಬೇಗ ಆಗುತ್ತಂತೆ. ಓಕೆ, ಇಲ್ಲೊಂದು ಸಾಯಿಬಾಬಾ ಇಂಟರ್ನ್ಯಾಷನಲ್ ಹೋಟೆಲ್ ಅಂತ ದೊಡ್ಡ ಹೋಟೆಲ್ ಕಾಣಿಸ್ತಾ ಇದೆ. ಏನು ಸಾಯಂಕಾಲದ ಮೇಲೆ ರಶ್ ಆಗುತ್ತಾ, ಯಾವಾಗ ಆಗುತ್ತಾ ನೋಡೋಕೆ ಒಳ್ಳೆ ಖಾಲಿ ಇರೋ ಥರ ಇದೆ. ಕೆಲವರೆಲ್ಲ ನೋಡಿದ್ರೆ 3 ಅವರ್ 3.5 ಅವರ್ಸ್ ಆಗುತ್ತೆ ಅಂತ ಇದ್ದು. ಮೊಬೈಲೆಲ್ಲ ಎಲ್ಲಿಡೋದು?
ಗೇಟ್ ನಂಬರ್ 7. ಓಕೆ, ಇದೆ ಗೇಟ್ ನಂಬರ್ 7ಅಲ್ಲಿ. ಓಕೆ, ಗೇಟ್ ನಂಬರ್ 7. ಓಕೆ, ಪೇಯ್ಡ್ ಪಾಸ್ ದರ್ಶನ್ ಕ್ಯೂ. ಓ, ಅಲ್ಲಿದೆ. ಹಂಗಾರೆ ಅಲ್ಲಿ ಮೊಬೈಲ್ ಮುಂದೆ ಇಡಬೇಕು. ಕರೆಕ್ಟ್. ಗೇಟ್ ನಂಬರ್ 6 ಬಂದು ಪೇಯ್ಡ್ ಪಾಸ್. ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಯಾವುದು ಒಳಗೆ ಬಿಡಲ್ಲ. ಅಕ್ಟೋಬರ್ 7, 1954ರಲ್ಲಿ ಸಮಾಧಿ ಕಟ್ಟಿದಂಥವ್ರು ಲಾಸ್ಟ್ ಟೈಮ್ ಬಾಲಾಜಿ ತಾಹಿಮ್ ಅಂತ ಕಟ್ಟಿದವರು. ಅವರು ಕೆಲವರು ಎಷ್ಟೋ ಜನ ವಿಡಿಯೋಗಳಲ್ಲಿ ಹೇಳಿರ್ತಾರೆ, ನಾನು ಅದನ್ನೇ ಹೇಳ್ತೀನಿ ನಿಮಗೆ ಗೊತ್ತಿಲ್ಲ ಅಂದರೆ. ಬಾಲಾಜಿ ಅದ್ರ ತಾಹಿಮ್ ಅವರು ಕೆತ್ತನೆ ಮಾಡಬೇಕಾದ್ರೆ ಅದ್ರ ವಿಗ್ರಹನ ಅಂದರೆ ಬಾಬನ ವಿಗ್ರಹ ಅವ್ರ ಮುಖ ಸರಿಗೆ ನೆನಪು ಬರ್ತಿರಲಿಲ್ವಂತೆ, ಅಥವಾ ಒಂದು ಕೆತ್ತಬೇಕಾದ್ರೆ ಆಬ್ವಿಯಸ್ಲಿ ಊಹೆ ಮಾಡ್ಕೋಬೇಕಲ್ವ. ಅವ್ರ ಕನ್ಸಿಗೆ ಬಂದು ನಾನು ಈ ರೀತಿ ಕಾಣ್ತೀನಿ ಅಂತ ಬಾಬಾ ಒಂದು ಪ್ರೋತ್ಸಾಹ ಕೊಟ್ಟು ತೋರಿಸಿ ಕೆತ್ತನೆ ಮಾಡೋಕ್ಕೆ ಹೇಳಿದ್ರಂತೆ. ಅವ್ರ ಸಮಾಧಿ ಮೇಲೆ ಆ ಒಂದು ವಿಗ್ರಹನ ಸ್ಥಾಪನೆ ಮಾಡಿದ್ರು. ಓಕೆ, ಪೇಯ್ಡ್ ಪಾಸ್ ಕೌಂಟರ್ ಅಲ್ಲಿದೆ. ಅಲ್ಲೋಗಿ ಪಾಸ್ ಕೌಂಟರ್ ತೊಗೋಬೇಕು. ಮೊಬೈಲು ನೋಡಿ ಇಲ್ಲೇ ಇಡಬೇಕು. ಬೆಸ್ಟ್ ಅಂಗಡಿಗಳ ಹತ್ರ ಹಿಡಿಯೋದಕ್ಕಿಂತ ಸ್ವಲ್ಪ ಕಮ್ಮಿ ಚಾರ್ಜಸ್ ಇರುತ್ತೆ. ಅವರು ಇತ್ತೋಳಿ ಸಾಮಾನು ಅಂತ ಮಾಡ್ತಾ ಇರ್ತಾರೆ. ನಾನು ಬಂದಿರೋದೊಬ್ಬ, ಸೊ ಇಲ್ಲೇ ಇಟ್ಟು ಹೊರಡೋದು ಒಳ್ಳೇದು. 200 ರೂಪೀಸ್ ಪಾಸ್ ಸ್ಕ್ಯಾನ್ ಮಾಡಿ ಪಾಸ್ ತಗೋಣ. ಪಾಸ್ ತೊಗೊಳಕ್ಕೆ ಮುಂಚೆ ನೋಡಿ ಈ ರೀತಿ ಎಂಟ್ರಿ ಮಾಡಬೇಕು. ಈಗಾಗಲೇ ಅದು ಫೋಟೋ ಕ್ಯಾಪ್ಚರ್ ಮಾಡೋಕ್ಕೆ ರೆಡಿ ಇದೆ. ಮೊಬೈಲ್ ನಂಬರ್ ಹಾಕ್ಬೇಕಂತೆ ನೋಡಿ. ಈ ರೀತಿ ಪಾಸ್ ತೊಗೊಂಡಾಯಿತು. ಇಲ್ಲೇ ಕೌಂಟ್ರಲ್ಲಿ ಪಾಸ್ ತೊಗೊಂಡು ಈಗ ಮೊಬೈಲ್ಸ್ಗಳನ್ನು ಇಡಬೇಕು. ಬೆಂಗಳೂರು ಅಂತ ಹಾಕಿದ್ರೆ ಕರ್ನಾಟಕ ಬರ್ತಾನೆ ಇರಲಿಲ್ಲ. ಬ್ಯಾಂಗ್ಳೂರ್ ಅಂತ ಹಾಕಬೇಕು. ಬೆಂಗಳೂರು ಇನ್ನೂ ಇವರು ಎಂಟ್ರಿ ಮಾಡಿಲ್ಲ ಅಂತ ಕಾಣುತ್ತೆ ನೋಡಿ. ಇದಕ್ಕೂ UPI ಪೇಮೆಂಟ್ ಓನ್ಲಿ ಇದೆ. ಮೊಬೈಲು 5 ರೂಪಾಯಿ ಪರ್ ಮೊಬೈಲ್ ಫೋನು. ಬ್ಯಾಗ್ಸ್ಗಳೆಲ್ಲ ಇಡೋಗಿದ್ರೆ ಆ ಕಡೆ ಫ್ರೀ ಶೂ ಸ್ಟ್ಯಾಂಡು. ಮೊಬೈಲ್ ಎಲ್ಲ ಇಲ್ಲಿಡೋಣ. ವೀಕ್ಷಕರೇ, ದರ್ಶನ ಮುಗಿಸ್ಕೊಂಡ್ಬಂದ್ಮೇಲೆ ದರ್ಶನ ಆಯಿತು. ನಿಮಗೆ ವಿಭೂತಿ ಒಂದು ಕೊಡ್ತಾರೆ ಹಣೆಗೆ ಹಚ್ಕೊಳ್ಳೋಕ್ಕೆ ಅಂತ. ಕೆಲವು ಜನಗಳು ಅದೇ ದರ್ಶನದಿಂದ ಹೊರಗಡೆ ಬಂದರೆ ಒಂದು ಚಿಕ್ಕದೊಂದು ಪಾಂಡ್ ಇದೆ, ಅದರೊಳಗೆ ಯಾರೋ ಕೆಲವರು ಕಾಸು ಬಿಸಾಕಿದ್ರೆ ಅದ್ರ ಜೊತೆ ಈಗ ಯಾರೋ ಒಂದಿಷ್ಟು ಜನ ಬಿಸಾಕಿದ್ರೆ ಎಲ್ಲರೂ ಅಲ್ಲೇ ಬಿಸಾಕ್ತಾ ಇದ್ದಾರೆ. ಹಣೆಗೆ ಇಟ್ಕೊಳ್ಳೋದು ಕೊಟ್ಟಿದ್ದ ಜನಗಳಿಗೆ ಜನ ಮರಳೋ ಜಾತ್ರೆ ಮರಳೋ ಅಂತಾರಲ್ಲ. ಅದಾದಮೇಲೆ ದೇವಸ್ಥಾನದ ಕಡೆಯಿಂದ ಇದೊಂದು ಪ್ರಸಾದ ಕೊಡ್ತಾರೆ ಫ್ರೀ. ಅದಾದಮೇಲೆ 2 ಟೋಕನ್ ಕೊಟ್ಟರು, ಫ್ರೀ ಊಟದ ಟೋಕನ್. ಅದು ರಾತ್ರಿ 9:30ವರೆಗೂ ಇರುತ್ತಂತೆ. 2 ಕೊಟ್ಟಿದ್ದಾರೆ. ಒಂದು ಇವಾಗ ತಿನ್ಬೋದು, ಒಂದು ರಾತ್ರಿಗೆ ಹೋಗ್ಬೋದು. ಅಥವಾ ಏನು 2 ಒಟ್ಟಿಗೆ ತೊಗೊಂಡ್ಬಿಡ್ತಾರ? ಇಲ್ಲ, 10 ರೂಪಾಯಿ. ಆಮೇಲೆ 5 ರೂಪಾಯಿ ಚೈಲ್ಡು, 10 ರೂಪಾಯಿ ಅಡಲ್ಟ್ ಅಂತಿದೆ. ಬಟ್ ಇದು ಕೊಡಬೇಕಾದ್ರೆ ಯಾವುದೇ ರೀತಿ ಕಾಸು ಈಸ್ಕೊಡ್ಲಿಲ್ಲ, ಫ್ರೀ ಅಂತಿತ್ತು. ನಿಮಗೆ ಬೇಕು ಅಂದರೆ ಈ ರೀತಿ ಲಡ್ಡು ಪ್ರಸಾದ ಒಂದು ತೊಗೋಬೋದು. 30 ರೂಪೀಸ್ ಚಾರ್ಜ್ ಮಾಡ್ತಾರೆ ಒಂದು ಲಡ್ಡಿಗೆ. ಕ್ವಾಂಟಿಟಿ ಒಬ್ಬರಿಗೆ 2 ಕೊಡೋದು ಅಂತಿತ್ತು. ಬಟ್ ಕೆಲವರು 5, 6 ತೊಗೋತಾಯಿದ್ರು. 30 ರೂಪೀಸ್ ಇದು, 30 ರೂಪಾಯಿ ಇದೊಂದು ಲಡ್ಡು ಪ್ರಸಾದ. ಜಾಸ್ತಿ ಲಡ್ಡು ಪ್ರಸಾದ ತೊಗೊಂಡ್ರೆ ಬ್ಯಾಗ್ ಇಲ್ಲ, ಏನಪ್ಪ ಮಾಡೋದು ಅಂದರೆ ಅಲ್ಲೇ ಅದ್ರ ಪಕ್ಕದಲ್ಲೇ ಕೌಂಟ್ರಲ್ಲಿ 10 ರೂಪಾಯಿಗೆ ಈ ರೀತಿ ಬ್ಯಾಗ್ ಕೊಡ್ತಾರೆ. ನೀವು ಇಟ್ಕೊಬೋದು. ತುಂಬ ಏನಾದರೂ ತೊಗೊಳಂಗಿದ್ರೆ ನಾನು ತೊಗೊಂಡಿದ್ದೀನಿ. ಒಳಗೇನು ಅಷ್ಟೊಂದೇನಿಲ್ಲ, ಇರಲಿ ಅಂತ ಇಟ್ಕೊಂಡಿದ್ದೀನಿ. ಇವಾಗ ನಾನು ದ್ವಾರಕಾ ಮೈ ಕಡೆ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ಚಪ್ಪಲಿ ಸ್ಟ್ಯಾಂಡು, ಶೂಸ್ ಎಲ್ಲ ಕಲೆಕ್ಟ್ ಮಾಡಿ, ಮೊಬೈಲ್ ಕಲೆಕ್ಟ್ ಮಾಡಿದ್ಮೇಲೆ ಅಲ್ಲಿ ಮುಂದೆ ಹೋಗಿ ರೈಟ್ ತಿರ್ಕೊ ಅಂತಂದರು. ಸಾಯಿಬಾಬಾ ಅವರು ಆ ಜಾಗದಲ್ಲಿ ಇದ್ಕೊಂಡು ಜನಗಳಿಗೆ ಭೇಟಿ ಕೊಡ್ತಾಯಿದ್ರು ದ್ವಾರಕಾ ಮೈಲಿ. ಅದಾದಮೇಲೆ ಹಿಂದೆ ಯಾರೋ ಹಳೇ ಶಿರಡಿ ಇದ್ದಂಗೆ ಒಂದು ಶಿರಡಿ ಕಟ್ಟಿದಾರಂತೆ. ಹಳೇ ಶಿರಡಿ ಆಗಿತ್ತು ಅದೇ ರೀತಿ. ಸೊ ಅದಕ್ಕೋಸ್ಕರ ಅದನ್ನು ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಹಳೆ ಅಂದರೆ ಹೆಂಗೆ ಹಳೆ ಶಿರಡಿ ಅಂದರೆ ಯಾವ ರೀತಿ ಇರುತ್ತೆ? ಹಳೆ ಮನೆಗಳು ಕಟ್ಟಿರ್ತಾರೆ. ಇನ್ನೊಂದು, ಎಲ್ಲ ಕಡೆ ತೆಲುಗು ಕಾಣಿಸುತ್ತೆ ನಿಮಗೆ, ಹಿಂದಿ ಆಮೇಲೆ ತೆಲುಗು. ಏನಕ್ಕೆ ಅಂತ ಗೊತ್ತಿಲ್ಲ ನೋಡಿ. ಅಲ್ಲಿ ಈಗ ಲಡ್ಡು ಪ್ರಸಾದ ಕೌಂಟ್ರ್ ಅಂತಿದೆ. ತೆಲುಗಲ್ಲಿ ಬರೆದಿದ್ದಾರೆ. ಹಾಗೆ ದೇವಸ್ಥಾನದ ಒಳಗಡೆನೂ ಅಷ್ಟೇ ನಿಮಗೆ ತೆಲುಗು ಕಾಣುತ್ತೆ. ತೆಲುಗು ಇನ್ಸ್ಟ್ರಕ್ಷನ್ಸ್ ಬರೆದಿರ್ತಾರೆ. ನೋ ಪಾರ್ಕಿಂಗ್ 5500.
ವೀಕ್ಷಕರ ಮುಖ್ಯವಾದ ವಿಷಯ, ಸೀನಿಯರ್ ಸಿಟಿಸನ್ ಎಂಟ್ರಿಗೆ ತುಂಬ ಹತ್ತಿರ ಹಿಂದೆಯಿಂದನೇ ಬಿಡ್ತಾರೆ. ನೋಡಿ ಇಲ್ಲಿ ಎಂಟ್ರಿ ಕಾಣಿಸ್ತಾ ಇದೆ, ಸೀನಿಯರ್ ಸಿಟಿಸನ್ ಎಂಟ್ರಿ ಅಂತ. ಅಷ್ಟಲ್ಲದೆ ವೀಲ್ ಚೇರ್ ಎಂಟ್ರಿ ಕೂಡ ಇದೆ, ವೀಲ್ ಚೇರ್ ಫೆಸಿಲಿಟಿ ಇದೆ. ಎಷ್ಟೋ ಜನ ಅವ್ರು ಡೈರೆಕ್ಟಾಗಿ ಒಳಗೆ ಬರ್ತಾಯಿದ್ರು, ಅಂದರೆ ಅವ್ರು ವೀಲ್ ಚೇರಲ್ಲಿ ಕೂತಿರೋಂಥ ವ್ಯಕ್ತಿಗಳು, ಪಾಪ ಯಾರಿಗೆ ನಡೆಯೋಕ್ಕೆ ಆಗಲ್ಲ, ಖಾಲಿ ಇಲ್ದಿರೋರು ಅಂಥವ್ರಿಗೆ ಇದು ಸೀನಿಯರ್ ಎಂಟ್ರಿಗೆ ಡೈರೆಕ್ಟಾಗಿ ಒಳಗೆ ಬಿಡ್ತಾರೆ. ಈ ಕಡೆ ತುಂಬಾ ಉಡುಪಿ ರೆಸ್ಟೋರೆಂಟ್ ಅಂತೆ, ಸಾಯಿ ಸಾಗರು, ರೂಮ್ಸ್ ಅವೈಲಬಲ್ಲು, ಫ್ರೀ ಲಾಕರು, ಮೊಬೈಲ್ ಲಾಕರು. ಇವರೆಲ್ಲ ಫ್ರೀ ಲಾಕರ್ ಅಂತಂದರೆ ನೀವೇನಾದ್ರು ಅವ್ರ ಹತ್ರ ಪ್ರಸಾದ ಅದಿದು ಪರ್ಚೇಸ್ ಮಾಡಬೇಕು. ಮಕ್ಕಳಿದವ್ರಿಗೂ ಡೈರೆಕ್ಟಾಗಿ ಬಿಡ್ತಾಯಿದ್ರು. ಸ್ಯಾಟರ್ಡೆ ಆದರೂ ಅಂಥ ರಶ್ ಇಲ್ಲ, ಹೇಳ್ದಷ್ಟು ರಶ್ ಇಲ್ಲ. ಯಾಕಂದರೆ ಮಾರ್ಚ್ ತಿಂಗಳು ಅಲ್ಲಿ ಅವರು ಹೇಳಿದ್ರು ಡ್ರೈವರು, ಮಕ್ಕಳಿಗೆ ಎಕ್ಸಾಮ್ಸ್ ನಡೀತಾ ಇದೆಯಲ್ಲ, ಅದಕ್ಕೋಸ್ಕರ ಎಷ್ಟೋ ಜನ ಕ್ರೌಡ್ ಕಮ್ಮಿ ಆಗಿದ್ದಾರೆ ಅಂತ. ಆಲ್ ಓವರ್ ಎಲ್ಲ ಕಡೆ ಈಗ ಎಕ್ಸಾಮ್ ಟೈಮ್ ಅಲ್ವಾ, ಸ್ಕೂಲು, ಕಾಲೇಜಸ್ಸು, PUC, ಸೊ ಅದಕ್ಕೋಸ್ಕರ ಕ್ರೌಡ್ ಸ್ವಲ್ಪ ಕಮ್ಮಿ ಆಗಿದೆ. ಓಕೆ, ಇಲ್ಲೇನೋ ಕಾಂಪ್ಲೆಕ್ಸ್ ಇದೆ, ಸಾಯಿ ಕಾಂಪ್ಲೆಕ್ಸ್ ಅಂತ. ನಮ್ಮ ಕಡೆ ಈ ಅಲಂಕಾರ ಪ್ಲಾಜಾ ಆ ಥರ ಪ್ಲಾಜಾಗಳಿದೆಯಲ್ಲ, ಆ ರೀತಿ. ದ್ವಾರಕಾಮಿಗೆ ಹೋಗ್ಬೇಕಾದ್ರೆ ಎಂಟ್ರೆನ್ಸಲ್ಲಿ ಎಷ್ಟೋ ಜನ ಕೂತ್ಬಿಟ್ಟಿದ್ದಾರೆ. ನೋಡೋಣ ಬನ್ನಿ, ದ್ವಾರಕಾಮಿ ಈ ಕಡೆ. ಇದು ಭಜನ್ ಹಾಲು, ಭಜನೆ ಮಾಡೋದು. ಇದು ಗುರುವಾರದೊತ್ತು ಮಾಡ್ತಾರೆ ಇಲ್ಲಿ ಭಜನೆ. ಅವಾಗಲೇ ಎಷ್ಟೋ ಜನ ಕೂತ್ಕೊಂಡು ಭಜನೆ ಮಾಡ್ತಾಯಿದ್ರು, ಭಜನೆ ಮಾಡೋರು. ಸರ್ ದ್ವಾರಕಾಮಯಿ ಸ್ವಾಮಿ. ಹಾಂ, ದೇವಸ್ಥಾನ ಪಕ್ಕದಲ್ಲೇ ಒಂದು ಆಂಜನೇಯನ ದೇವಸ್ಥಾನ ಇದೆ. ವೀಕ್ಷಕರೇ, ಇಲ್ಲೇನು ನೀವು ನೋಡ್ತಿದ್ದೀರ ಚಾವಡಿ ಅಂತ, ಇದು ಈ ಜಾಗದಲ್ಲಿ ಬಾಬಾ ಕೂತ್ಕೊಂಡು ಪಂಚಾಯಿತಿ ನಡೆಸ್ತಾ ಇದ್ರಂತೆ. ವೀಕ್ಷಕರೇ, ಬಾಬನ್ ಸಮಾಧಿ ನೋಡಿ. ಇಲ್ಲೇನು ನಿಮ್ಗೆ ಕಾಣಿಸ್ತಾ ಇದೆ ಸಮಾಧಿ ತೆಗೆದ್ಬಿಟ್ಟೆ ರೆಡಿ ಮಾಡ್ತಾ ಇದ್ದಾರೆ, ಚೇಂಜ್ ಮಾಡ್ತಾ ಇದ್ದಾರೆ. ಅದ್ರ ಮೇಲೆ ಹೊದಿಸಿದ್ನಲ್ಲ, ಈಗ ಹೊಸ್ದಾಗಿ ಹೊದಿಸ್ತಾ ಇದ್ದಾರೆ. ನೋಡಿ, ಇಲ್ಲಿಂದನೇ ನೋಡ್ಕೊಂಬಿಡಿ. ನೀವೇನಾದ್ರು ಸದ್ಯಕ್ಕೆ ಶಿರಡಿಗೆ ಬರೋಕ್ಕಾಗಲ್ಲ ಅಂದರೆ. वेट अ मिनिट, असं म्हणत होते का तुम्ही आता तुम्हाला ಬಾಬನ್ ಶಾಲು ಓದಿಸ್ತಾ ಇದ್ದಾರೆ. ಎಲ್ಲರೂ ಚಪ್ಪಳೆ ತಟ್ಟೋ ಮೂಲಕ ಲೈಕ್ ಮಾಡಿ. ಮಾಡ್ತೀರಾ ಬರ್ತೀರಾ? ಇವಾಗ ನಾವು ದ್ವಾರಕಾಯಿ ಮನೆ ಮುಂದೆ ಬಂದಿದ್ದೀವಿ. ಈ ಜಾಗದಲ್ಲಿ ಇದು ಆ್ಯಕ್ಚುಲಿ ತುಂಬ ಹಿಂದೆ ಒಂದು ಹಳೆ ಮಾಸ್ಕ್ ಆಗಿತ್ತು. ಅದಾದಮೇಲೆ ಸಾಯಿಬಾಬಾ ಅವರು ಈ ಜಾಗದಲ್ಲಿ ಕೂತ್ಕೊಂಡು ಸ್ಪಿರಿಚುವಲ್ ಅಡ್ವೈಸು, ಒಳ್ಳೆಯದ್ರ ಬಗ್ಗೆ ಹೇಳ್ತಾ ಇದ್ದಿತ್ತು. ಎಲ್ಲ ಕೆಲಸಗಳನ್ನು ಮಾಡ್ತಿದ್ದಂಥ ಜಾಗ, ಅವರ ಒಂದು ಪವಾಡಗಳನ್ನು ತೋರಿಸ್ತಾ ಇದ್ದಿದ್ದಾಗಲಿ, ಜನಗಳನ್ನು ಭೇಟಿ ಆಗ್ತಾ ಇದ್ದಂತಾಗಲಿ, ತುಂಬ ಸಮಯ ಕಳೆಯುತ್ತಾ ಇದ್ದಂಥ ಜಾಗ ಇದು ದ್ವಾರಕಾಮಯಿ. ಪರ್ಚೇಸಿಗೂ ಈ ಕಡೆ ಒಂದು ಭಾಳ ಅಂಗಡಿಗಳಿದ್ದಾವಪ್ಪ. ಇವಾಗ ಬಾಬಾ ಅವ್ರ ಮ್ಯೂಸಿಯಂ ಇರುತ್ತೆ, ಓಲ್ಡ್ ಮಾಡೆಲ್ ಶಿರಡಿ ಥರ. ಅಲ್ಲಿಗೆ ಹೋಗೋಣ. ಈ ನಾರ್ತ್ ಕರ್ನಾಟಕಲ್ಲಿ ಆಮೇಲೆ ಈ ಮರಾಠಿಯವರು ಆ ಟೋಪಿ ಚೆನ್ನಾಗಿರೋದು ಹಾಕೋತಾರಪ್ಪ, ವೈಟ್ ಕಲರ್. ಬಿಸಿಲಿಗೆ
ತಲೆ ನೆತ್ತಿಗೆ ಹಚ್ಚದೇ ಇರಲಿ ಅಂತ ನಾವು ಅದನ್ನು ಗಾಂಧಿ ಟೋಪಿ ಅಂತ ಕರಿತಿದ್ದೆ. ಬಾಬನ್ ನೋಡಿ, ವಾವ್, ಸೆಲ್ಫಿ ಪಾಯಿಂಟ್. ಇಲ್ಲೇನು ನೋಡ್ತಿದ್ದೀರಾ, ಇದನ್ನು ಸೆಲ್ಫಿ ಪಾಯಿಂಟ್ ಅಂತ ಕರೀತಾರೆ. ಐ ಲವ್ ಬಾಬಾ. ಬ್ಯೂಟಿಫುಲ್ ಆಗಿದೆ. ಸಾಯಂಕಾಲದ ಪೂಜೆ ನಡೀತಾ ಇದೆ. ಸುತ್ತಮುತ್ತ ನೋಡೋದಕ್ಕೆ ಫುಲ್ಲು ಲೈಟ್. नहीं 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 हाँ मीडिया ना ನಾನು ಯಾವ ಸಿನಿಮಾ ಮೀಡಿಯಾ ಹೌದಾ ಯಾವ. ಓಕೆ ವೀಕ್ಷಕರೇ, ಈಗ ಪ್ರಸಾದ ಕೊಡುವಂಥ ಜಾಗ ಅಂದರೆ ದಾಸೋಹ ಭವನಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ ಹೆಂಗಿದೆ ದಾಸೋಹ ಭವನ, ಏನೇನು ಪ್ರಸಾದ ಸಿಕ್ಕತ್ತೆ, ಪಂಡ್ರಾಪುರಕ್ಕೂ ಇಲ್ಲಿನ ಇದಕ್ಕೂ ಏನು ವ್ಯತ್ಯಾಸ ಇರುತ್ತೆ, ಅಥವಾ ನಮ್ಗಳ ಕ್ಷೇತ್ರಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸಾಯಿಬಾಬಾ ಇಲ್ಲಿ. ಇಲ್ಲಿ ಹಾಕಿದಾರಲ್ಲ, ವೇ ಟು ಶ್ರೀ ಸಾಯಿ ಪ್ರಸಾದಾಲಯ ಪ್ರಸಾದ ನಿಲಯಂ 500 ಮೀಟರ್ಸ್, ಅಂದರೆ ಅರ್ಧ ಕಿಲೋಮೀಟ್ರ್ ಇಲ್ಲಿಂದ. ಬನ್ನಿ ಹೋಗೋಣ. ಓ, ಅಲ್ಲಿ ಮೆಕ್ಡಾನಲ್ಡ್ಸ್ ತೋರಿಸೋದ್ನಲ್ಲ ಅವಾಗಲೇ ವೀಕ್ಷಕರೇ, ಆ ಮೆಕ್ಡಾನಲ್ಡ್ಸ್ ಹಿಂದೆಗಡೆ ಇದೆ ಅಂತ. ಅಂದರೆ ನಮ್ಮ ಹೋಟ್ಲು ಎದುರುಗಡೆನೆ ಅಲ್ಲೇ ಅವಾಗಲೇ ಬೋರ್ಡ್ ಹಾಕಿದ್ರು ಪ್ರಸಾದ ನಿಲಯಂ ಅಂತ. ನಾನು ಇರೋಂಥ ಹೋಟೆಲ್ ಕಿಟಕಿಯಿಂದ ಕಾಣಿಸ್ತು. ನಾನು ಏನಪ್ಪ ಅಂದ್ಕೊಂಡೆ, ಅದೇ ಊಟ ಮಾಡಿ ಸೀದಾ ಹೋಟ್ಲಿಗೆ ಹೋಗಿ ಮಲ್ಕೊಬೋದು. ಕೊಡಾದ್ರು ಏನೋ ಒಂಥರ ಲೈಟಿಂಗ್ ಎಲ್ಲ ಚೆನ್ನಾಗಿದೆ ಅಪ್ಪ ಅವ್ರಿಗೆ. ಅಂಥ ಟ್ರಾಫಿಕ್ ಇಲ್ಲ ಹೇಳ್ಕೊಳ್ಳೋಷ್ಟು. ನಿಮಗೆ ಸೈಡಲ್ಲೆಲ್ಲ ಸಾಯಿಬಾಬನ ವಿಗ್ರಹಗಳು ಮಾರ್ತಾ ಇದ್ದಾರೆ. ಅವರ ಒಂದು ರೆಡಿ ಪ್ರಸಾದಗಳು ಮಾರ್ತಾ ಇದ್ದಾರೆ. ಬಟ್ ನಾನು ಕೇಳ್ತು ಅಂದರೆ ನೀವು ದೇವಸ್ಥಾನದಲ್ಲಿ ತೊಗೊಳ್ಳೋದೇ ಒಳ್ಳೆಯದು, ಎಲ್ಲಿ ತೊಗೊಳೋದಕ್ಕಿಂತ.